श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 ಆತ್ಮಸಂಯಮ ಯೋಗ ಸಂಪುಟ 62 ಪರಿತೋಚಿ ಯೋಗು ಕೈಸಾ ಕೇವಿ ದಾಣೋ आम्ही ये तुले दिया मा तुही नेणो ಮಣೋನಿ ಮನಾತೆ ಜಿ ಮಣೋ ಅನಾವರಹೇ। ಆಯೋಗ ಹೇಗಿರುವುದೆಂಬುದನ್ನು ಈವರೆಗೆ ನಾವು ಕೇಳಿರಲಿಲ್ಲ ಒಂದೇ ಮಾತನ್ನು. ಆದ್ದರಿಂದ ಅನ್ನುತ್ತಿದ್ದೆವು ಮನಸ್ಸನ್ನು ಅನಿಯಂತ್ರಿತವೆಂದು. ಆಯೋಗವು ಹೇಗಿರುವುದೆಂಬುದನ್ನು ನಾವು ಈವರೆಗೆ ಅಂದರೆ ನಾವು ಈವರೆಗೆ ಅದರ ಬಗ್ಗೆ ಒಂದೇ ಒಂದು ಮಾತನ್ನೂ ಕೇಳಿರಲಿಲ್ಲ. ಆದ್ದರಿಂದ ಮನಸ್ಸನ್ನು ಅನಿಯಂತ್ರಿತವೆಂದು ಅನ್ನುತ್ತಿದ್ದೆವು. ಹಾ ಆತ ಆಘವೇಯ ಜನ್ಮ ತುझे ಪ್ರಸಾದೆ ಪುರುಷೋತ್ತಮ ಯೋಗ ಪರಿಚಯೋ ಆಮ್ಹ ಜಾಹಲ ಆಜಿ. ಈಗ ಈ ಜನ್ಮದಲ್ಲಿ ಇದೆಲ್ಲವೂ ಪುರುಷೋತ್ತಮ ನಿನ್ನ ಪ್ರಸಾದದಿಂದಲೇ ಪ್ರಾಪ್ತವು. ನಮಗೆ ಯೋಗದ ಪರಿಚಯವೂ ಆಗಿರುವುದೇ ಇಂದು. ಹೇ ಕೃಷ್ಣ, ಹೇ ಪುರುಷೋತ್ತಮ, ಈಗ ಇದೆಲ್ಲವೂ ಈ ಜನ್ಮದಲ್ಲಿ ನಿನ್ನ ಪ್ರಸಾದದಿಂದಲೇ ಪ್ರಾಪ್ತವಾಗಿದೆ. ಹಾಗೆ ನೋಡಿದರೆ ನಮಗೆ ಯೋಗದ ಪರಿಚಯವು ಇಂದೇ ಆಗಿರುವುದು. ಅರ್ಜುನ ಉವಾಚ ಅಯತಿ ಶ್ರದ್ಧಯೋಪೇತೋ ಯೋಗಾಚ್ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಕಚ್ಚಿನ್ನೋ ಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ. ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣಃ ಪಥಿ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸ್ಯ ಶೇಷತಃ. ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತಾ ನ ಹ್ಯುಪಪದ್ಯತೆ. ಅರ್ಜುನನೆಂದನು, ಹೇ ಕೃಷ್ಣ, ಮನುಷ್ಯ ಶ್ರದ್ಧಾಯುಕ್ತನಾಗಿದ್ದರೂ ಅವನ ಮನಸ್ಸು ಕೆಲವು ಕಾಲದಲ್ಲಿ ಯೋಗದಿಂದ ವಿಚಲಿತವಾಗುವುದರಿಂದ ಅವನ ಪ್ರಯತ್ನ ವಿಫಲವಾಗುವುದು. ಅದರಿಂದ ಅವನಿಗೆ ಯೋಗ ಸಿದ್ಧಿ ಪ್ರಾಪ್ತವಾಗದಿದ್ದರೆ ಅವನು ಯಾವ ಗತಿ ಹೊಂದುತ್ತಾನೆ? ಹೇ ಕೃಷ್ಣ, ಇಂದ್ರಿಯ ಸುಖ ಹಾಗೂ ಮೋಕ್ಷ ಇವೆರಡವುಗಳಿಂದ ಭ್ರಷ್ಟನಾದ ಅವನು ಬ್ರಹ್ಮಪ್ರಾಪ್ತಿಯ ಮಾರ್ಗದಲ್ಲಿ ಆಧಾರಹೀನ ಹಾಗೂ ಮತಿಹೀನನಾದವನಾಗಿ ಉಳಿದ ಮೋಡಗಳಿಂದ ಬೇರೆಯಾದ ಮೋಡದಂತೆ ನಾಶ ಹೊಂದುವುದಿಲ್ಲವೇ? ಹೇ ಕೃಷ್ಣ, ಈ ನನ್ನ ಸಂಶಯವನ್ನು ಸಂಪೂರ್ಣ ದೂರಗೊಳಿಸುವುದಕ್ಕಾಗಿ ನೀನೇ ಸಮರ್ಥನಿರುತ್ತಿ, ಬೇರೆ ಯಾರೂ ಸಮರ್ಥರಿರುವುದಿಲ್ಲ. ಪರಿ ಆನೀಕ ಏಕ ಗೋಸಾವಿಯ ಮದ ಸಂಶಯೋ ಅಸೆ ಸಾವಿಯ. ತೋ ವಾಚೂನಿ ಫೇಡಾವಯ ಸಮರ್ಥು ನಾಹಿ. ಆದರೆ ಸ್ವಾಮಿ, ಇನ್ನೊಂದನ್ನು ನನಗೆ ಬಂದ ಸಂಶಯವನ್ನು ನಿನ್ನ ಹೊರತಾಗಿ ದೂರಗೊಳಿಸಲದನ್ನು ಯಾರೂ ಸಮರ್ಥರಿಲ್ಲ. ಆದರೆ ಹೇ ಸ್ವಾಮಿ, ನಾನು ಇನ್ನೊಂದನ್ನು ಹೇಳುವುದೇನೆಂದರೆ, ನನಗೆ ಬಂದ ಸಂಶಯವನ್ನು
ದೂರಗೊಳಿಸುವುದಕ್ಕಾಗಿ ನಿನ್ನ ಹೊರತಾಗಿ ಬೇರೆ ಯಾರೂ ಸಮರ್ಥರಿರುವುದಿಲ್ಲ. ಮಣೋನಿ ಸಾಂಗೆ ಗೋವಿಂದ ಕವಣಯೇಕು ಮೋಕ್ಷಪದ ಜೋಂಬತ ಹೋತ ಶ್ರದ್ಧಾ ಉಪಾಯೇ ವಿಣ. ಆದ್ದರಿಂದ ಹೇಳು ಗೋವಿಂದ, ಯಾವನೋ ಒಬ್ಬ ಪಡೆಯುವುದಕ್ಕಾಗಿ ಮೋಕ್ಷಪದ ಶ್ರದ್ಧೆಯನ್ನವಲಂಬಿಸಿದ ಸರಿಯಾದ ಉಪಾಯದ ಹೊರತು. ಆದ್ದರಿಂದ ಹೇ ಗೋವಿಂದ, ನೀನೇ ಹೇಳು, ಯಾವನೋ ಒಬ್ಬನು ಮೋಕ್ಷಪದ ಪಡೆಯುವುದಕ್ಕಾಗಿ ಸರಿಯಾದ ಉಪಾಯದ ಹೊರತು ಶ್ರದ್ಧೆಯನ್ನವಲಂಬಿಸಿದನು. ಇಂದ್ರಿಯ ಗ್ರಾಮೋನಿ ನಿಗಾಲ ಆಸ್ಥೇಚಿಯಾ ವಾಟ ಲಾಗಲ ಆತ್ಮಸಿದ್ಧೀಚಿಯಾ ಪುಡಿಲ ನಗರ ಯಾವಯ. ಇಂದ್ರಿಯ ಸಮುದಾಯದಿಂದ ಹೊರಟನು, ಆಸ್ಥೆಯ ದಾರಿಗೆ ಹತ್ತಿದನು, ಮುಂದಿನ ಆತ್ಮಸಿದ್ಧಿ ನಗರವನ್ನು ಸೇರುವುದಕ್ಕಾಗಿ. ಅವನು ಇಂದ್ರಿಯ ಸಮುದಾಯದಿಂದ ಹೊರಟನು, ಮುಂದೆ ಬರುವ ಆತ್ಮಸಿದ್ಧಿ ನಗರ ಸೇರುವುದಕ್ಕಾಗಿ ಆಸ್ಥೆಯ ದಾರಿಗೆ ಹತ್ತಿದನು. ತವ ಆತ್ಮಸಿದ್ಧಿ ನ ಠಕೇಚಿ ಅಣೀಮಾಗುತೇನ ಏವವೇಚಿ ಐಸಾ ಅಸ್ತುಗೇಲ ಮಾಜಾರೀಚಿ ಆಯುಷ್ಯಭಾನು. ಹೊಂದಿರುವುದಿಲ್ಲ ಆತ್ಮಸಿದ್ಧಿಯನ್ನು, ಹಾಗೂ ತಿರುಗಿಯೂ ಬರಲಾರನು. ಹೀಗಿರುವಾಗಲೇ ಅಸ್ತನಾದನು, ಅವನ ಆಯುಷ್ಯಭಾನು. ಇಂಥ ಅವಸ್ಥೆಯಲ್ಲಿ ಅವನು ಆತ್ಮಸಿದ್ಧಿಯನ್ನೂ ಹೊಂದಿರುವುದಿಲ್ಲ, ಹಾಗೂ ತಿರುಗಿಯೂ ಬರಲಾರನು. ಹೀಗಿರುವಾಗಲೇ ಅವನ ಆಯುಷ್ಯಭಾನು ಅಸ್ತನಾದನು. ಜೈಸೆ ಅಕಾಳಿ ಆಭಾಳ ಅಳುಮಾಳು ಸಪಾತಳ ವಿಪಾಯೇ ಆಲೆ ಕೇವಳ ವಸೇನಾ ವರ್ಷೆ. ಅಕಾಲದಲ್ಲಿಯ ಮೋಡಗಳು, ಅಲ್ಪ ಪ್ರಮಾಣದವುಗಳು, ಸಹಜವಾಗಿ ಬಂದವುಗಳು ಉಳಿಯುವುದಿಲ್ಲ ಅಥವಾ ವರ್ಷಿಸುವುದಿಲ್ಲ. ಅಕಾಲದಲ್ಲಿಯ ಮೋಡಗಳು ಅಲ್ಪ ಪ್ರಮಾಣವಾದವುಗಳಾಗಿದ್ದು, ಸಹಜವಾಗಿ ಬಂದವುಗಳಾಗಿದ್ದು, ಅವು ಉಳಿಯುವುದಿಲ್ಲ ಅಥವಾ ವರ್ಷಿಸುವುದೂ ಇಲ್ಲ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.